ನಮ್ದು ಇನ್ನೊಂದು ಸೈಟಿಗೆ ಬಂದಿದ್ದೀವಿ ಇವತ್ತು. ಇದು 1000 ಸ್ಕ್ವೇರ್ ಫೀಟ್ ಇದೆ ಆಕ್ಚುಲಿ. ಲೈಕ್ ಇಲ್ಲಿ ನಾನು ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಸಮ್ ಕನ್ಸ್ಟ್ರಕ್ಷನ್ ಯಾವ ತರ ನಾರ್ಮಲಿ ಬರುತ್ತೆ ಅಂತ. ಸಮ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಿಮ್ಗೆ 3 ಟೈಪ್ಸ್ ಬರುತ್ತೆ. ಅಂದ್ರೆ ಸಿ ಬ್ಲಾಕ್ ಕನ್ಸ್ಟ್ರಕ್ಷನ್ ಅಲ್ಲೂ ಮಾಡ್ಬೋದು, ಬ್ರಿಕ್ ಕನ್ಸ್ಟ್ರಕ್ಷನ್ ಅಲ್ಲೂ ಮಾಡ್ಬೋದು, ಅಂಡ್ ರಿಟೈನಿಂಗ್ ವಾಲ್ ಅಂತ ಮಾಡ್ಬೋದು. ನಿಮಗೆ ಮಾರ್ಕ್ಸ್ ಕೊಡೋದಾದ್ರೆ ಲೈಕ್ ಸಿ ಬ್ಲಾಕ್ಗೆ 7, 8, ಆಮೇಲೆ ಬಂಡ್ ಬ್ರಿಕ್ ಮೇಸನ್ರಿಗೆ 8 ಅಥವಾ RCCಗೆ 10 ಅಂತಾನೆ ಕೊಡ್ಬೋದು. ಲೈಕ್ ಸಿ ಬ್ಲಾಕ್, ಬ್ರಿಕ್ ಕನ್ಸ್ಟ್ರಕ್ಷನ್ ಅಂಡ್ ರಿಟೈನಿಂಗ್ ವಾಲ್ ಏನ್ ಡಿಫ್ರೆನ್ಸ್ ಅಂದ್ರೆ ಎಲ್ಲಾದ್ರಲ್ಲೂ ಲೀಕೇಜ್ ಕಂಟ್ರೋಲ್ ಮಾಡ್ಬೋದು. ದಟ್ ವರ್ಕ್ಮೆನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ 100 ಮಾರ್ಕ್ಸ್ ಏನಂತಿಗೆ ನಾವು ಸಂಪಿಗೆ ಕೊಡ್ತೀವಿ ಅಂದ್ರೆ ಇದ್ರ RCC ಸಂಪಿಗೆ ಕೊಡ್ತೀವಿ ಅಂದ್ರೆ ಅದು ಸ್ಟ್ರಾಂಗ್ ಸ್ಟ್ರಕ್ಚರ್ ಇರುತ್ತೆ. ಲೈಕ್ ರಿಇನ್ಫೋರ್ಸ್ಮೆಂಟ್ ಮಾಡಿ ನಾವು ಕಾಂಕ್ರೀಟಿಂಗ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಲೀಕೇಜ್ ಬರೋದಿಲ್ಲ. 100% ಗ್ಯಾರಂಟಿ ಕೊಡ್ಬೋದು ನಾವು. ಬಟ್ ಸಿ ಬ್ಲಾಕ್ ಅಲ್ಲಿ ಇಟ್ ಮೇ ಲೀಕ್ ಅಂತ ಹೇಳ್ಬೋದು ಇನ್ ಫ್ಯೂಚರ್. ಒಂದು 10 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ವರ್ಕ್ಮೆನ್ಶಿಪ್ ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ. ಅದರ್ವೈಸ್ ಅದರಲ್ಲೂ ಏನ್ ಲೀಕ್ ಆಗೋದಿಲ್ಲ. ಬಟ್ ನಮ್ಮ ಕಸ್ಟಮರ್ಗೆ ನಾನು ಯಾವುದೇ ಸಜೆಸ್ಟ್ ಮಾಡೋದಾದ್ರೂ ಇಫ್ ಬ್ರಿಕ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ರೂ RCC ರಿಟೈನಿಂಗ್ ವಾಲ್ಗೆ ಹೋಗಿ ಸರ್ ಅಂತಾನೆ ಹೇಳ್ತೀನಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಫಾಲೋ ಮಾಡಿ.